ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2024 ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಯುರೋಪ್ ಖಂಡ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡಬಹುದು. ಮೊದಲ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಯುರೋಪನ್ನು ಏಷ್ಯಾದ ಡ್ಯಾಶ್ ದ್ವೀಪ ಎನ್ನುವರು. ಪರ್ಯಾಯ ದ್ವೀಪ ಎನ್ನುವರು. ಯುರೋಪಿನ ಪ್ರಮುಖ ಪರ್ವತ ಡ್ಯಾಶ್ ಮೌಂಟ್ ಬ್ಲ್ಯಾಂಕ್. ಯುರೋಪಿನ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರವಾಹ ಡ್ಯಾಶ್ ಗಲ್ಫ್ ಸ್ಟ್ರೀಮ್ ಉಷ್ಣಸಾಗರ ಪ್ರವಾಹ. ಯುರೋಪಿನ ಪ್ರಮುಖ ಬೆಳೆ ಡ್ಯಾಶ್ ಗೋಧಿ. ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಯುರೋಪಿನ ಭೌಗೋಳಿಕ ಸ್ಥಾನ ತಿಳಿಸಿ. ಉತ್ತರವನ್ನು ನೋಡೋಣ. ಇದು ಅಂದರೆ ಯುರೋಪ್ ಖಂಡ 36 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 72 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ. ಅಂದರೆ ಯುರೋಪ್ ಖಂಡ ಯಾವ ಅಕ್ಷಾಂಶಗಳ ಮಧ್ಯದಲ್ಲಿದೆ ಅಂದರೆ ಉತ್ತರಕ್ಕೆ 36 ಡಿಗ್ರಿ ಅಕ್ಷಾಂಶದಿಂದ ಉತ್ತರಕ್ಕೆ 72 ಡಿಗ್ರಿ ಅಕ್ಷಾಂಶಗಳ ಮಧ್ಯದಲ್ಲಿ ಯುರೋಪ್ ಇದೆ. ನೆಕ್ಸ್ಟ್ ಯಾವ ರೇಖಾಂಶಗಳ ಮಧ್ಯದಲ್ಲಿ ಯುರೋಪ್ ಇದೆ ಅಂತ ನೋಡೋದಾದರೆ 10 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 60 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ. ಅಂದರೆ ಯುರೋಪ್ ಖಂಡವು 10 ಡಿಗ್ರಿ ಪಶ್ಚಿಮ ರೇಖಾಂಶದಿಂದ 60 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ. ಇದು ಎರಡನೆಯ ಚಿಕ್ಕ ಖಂಡ. ಇದರ ಒಟ್ಟು ವಿಸ್ತೀರ್ಣ 10.4 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಈ ಖಂಡದಲ್ಲಿ ಒಟ್ಟು 56 ದೇಶಗಳಿವೆ. ಯುರೋಪಿನ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ. ಉತ್ತರವನ್ನು ನೋಡೋಣ. ಯುರೋಪಿನ ಪ್ರಾಕೃತಿಕ ವಿಭಾಗಗಳು: ವಾಯುವ್ಯದ ಎತ್ತರದ ಭಾಗಗಳು, ಉತ್ತರದ ಯುರೋಪ್ ಮೈದಾನಗಳು, ಕೇಂದ್ರದ ಎತ್ತರವಾದ ಭಾಗಗಳು, ದಕ್ಷಿಣದ ಪರ್ವತಗಳು. ಇವೆಲ್ಲವೂ ಯುರೋಪಿನ ಪ್ರಾಕೃತಿಕ ವಿಭಾಗಗಳು. ಒಟ್ಟು 4 ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ. ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳಾವುವು? ಉತ್ತರವನ್ನು ನೋಡೋಣ. ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳು: ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ, ಖಂಡಾಂತರ ವಾಯುಗುಣ ಪ್ರದೇಶ, ಮೆಡಿಟರೇನಿಯನ್ ವಾಯುಗುಣ ಪ್ರದೇಶ, ಪರ್ವತ ವಾಯುಗುಣ ಪ್ರದೇಶ. ಇವು 4 ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳು. ಓಕೆ, ನೆಕ್ಸ್ಟ್ ಹೋಗೋಣ. ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ತಿಳಿಸಿ. ಉತ್ತರವನ್ನು ನೋಡೋಣ. ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳು: ಟಂಡ್ರಾ ಸಸ್ಯವರ್ಗ, ಟೈಗಾ ಅರಣ್ಯಗಳು, ಮಿಶ್ರ ಕಾಡುಗಳು, ಮೆಡಿಟರೇನಿಯನ್ ಸಸ್ಯವರ್ಗ, ಹುಲ್ಲುಗಾವಲು, ಆಲ್ಪೈನ್ ಸಸ್ಯವರ್ಗ. ಇವೆಲ್ಲವೂ ಯುರೋಪಿನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳು. ಒಟ್ಟು 6 ಭಾಗಗಳನ್ನಾಗಿ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಯುರೋಪಿನಲ್ಲಿ ಪ್ರಸಿದ್ಧ ಹೈನುಗಾರಿಕಾ ದೇಶಗಳನ್ನು ಹೆಸರಿಸಿ. ಉತ್ತರವನ್ನು ನೋಡೋಣ. ಯುರೋಪಿನಲ್ಲಿ ಪ್ರಸಿದ್ಧ ಹೈನುಗಾರಿಕಾ ದೇಶಗಳು: ಡೆನ್ಮಾರ್ಕ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಬ್ರಿಟನ್. ಈ 5 ದೇಶಗಳು ಯುರೋಪಿನಲ್ಲಿ ಪ್ರಸಿದ್ಧ ಹೈನುಗಾರಿಕಾ ದೇಶಗಳು. ಓಕೆ, ನೆಕ್ಸ್ಟ್ ಹೋಗೋಣ. ಯುರೋಪಿನ ಪ್ರಮುಖ ಆಹಾರ ಬೆಳೆಗಳಾವುವು? ಉತ್ತರವನ್ನು ನೋಡೋಣ.
ಯುರೋಪಿನ ಪ್ರಮುಖ ಆಹಾರ ಬೆಳೆಗಳು ಗೋಧಿ, ಮೆಕ್ಕೆಜೋಳ. ಇನ್ನು ಇತರ ಬೆಳೆಗಳಿದ್ದು ಪ್ರಮುಖವಾಗಿರ್ತಕ್ಕಂಥವು ಗೋಧಿ, ಮೆಕ್ಕೆಜೋಳ. ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳನ್ನು ತಿಳಿಸಿ. ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳು ನಾರ್ವೆ, ಬ್ರಿಟನ್, ಡೆನ್ಮಾರ್ಕ್, ಸ್ವೀಡನ್, ಜರ್ಮನಿ. ಓಕೆ, ನೆಕ್ಸ್ಟ್ ಹೋಗೋಣ. ಯುರೋಪಿನ ಪ್ರಮುಖ ಖನಿಜಗಳಾವುವು? ಉತ್ತರವನ್ನು ನೋಡೋಣ. ಯುರೋಪಿನ ಪ್ರಮುಖ ಖನಿಜಗಳು ಕಬ್ಬಿಣ, ತಾಮ್ರ, ಕಲ್ಲಿದ್ದಲು, ಬಾಕ್ಸೈಟ್, ಪೊಟ್ಯಾಷ್. ಕಬ್ಬಿಣ, ತಾಮ್ರ, ಕಲ್ಲಿದ್ದಲು, ಬಾಕ್ಸೈಟ್, ಪೊಟ್ಯಾಷ್ ಇವು ಯುರೋಪಿನ ಪ್ರಮುಖ ಖನಿಜಗಳು.